ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ದೇವರಾಜ್ ಸರ್, GMPS ಬೆಂಡಬೆಂಬಳಿ ಸ್ಕೂಲ್. 2023ನೇ ಸಾಲಿನಲ್ಲಿ ನಡೆದಿರುವಂಥ TET ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಸುಮಾರು ಒಂದು 5 ಪ್ರಶ್ನೆಗಳು ಬಂದಿರುವಂಥದ್ದು. ಅಂತಹ 5 ಪ್ರಶ್ನೆಗಳು ಈ ಕೆಳಗಿನಂತಿವೆ. ಮೊದಲನೇ ಪ್ರಶ್ನೆ, ಕಡುವೆಳ್ಪು ಪದವು ಅಂದರೆ ಈ ಕಡುವೆಳ್ಪು ಎನ್ನುವಂಥ ಪದ ಯಾವ ಸಂಧಿಗೆ ಉದಾಹರಣೆ ಅಂತೇಳಿ ಕೇಳಿರುವಂಥದ್ದು. ಆಪ್ಷನ್ ಎ ಆದೇಶ ಸಂಧಿ, ಆಪ್ಷನ್ ಬಿ ಜಸ್ತ್ವ ಸಂಧಿ, ಆಪ್ಷನ್ ಸಿ ಆಗಮ ಸಂಧಿ, ಆಪ್ಷನ್ ಡಿ ಲೋಪಸಂಧಿ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಹೌದಾ? ಈಗ ಕಡುವೆಳ್ಪು ಎನ್ನುವಂಥದ್ದು ಆದೇಶ ಸಂಧಿಗೆ ಉದಾಹರಣೆ ಆಗ್ತದೆ. ಈ ಆದೇಶ ಸಂಧಿ ನೋಡಿದ್ರೆ 3 ನಿಯಮ ಬರ್ತವೆ ಆದೇಶ ಸಂಧಿಯಲ್ಲಿ. ನಂಬರ್ 1, ಉತ್ತರ ಪದದ ಮೊದಲಲ್ಲಿರುವ ಕತಪ ವ್ಯಂಜನಗಳಿಗೆ ಗದಬ ವ್ಯಂಜನಗಳು ಆದೇಶವಾಗಿ ಬರುವುದನ್ನು ಆದೇಶ ಸಂಧಿ ಅಂತೇಳಿ ಕರೆಯುವಂಥದ್ದಾಗ್ತದೆ. ಓಕೆ, ಅಂದರೆ ಉತ್ತರ ಪದದ ಮೊದಲಲ್ಲಿ ಇಲ್ಲಿ ಹಳೆಗನ್ನಡ ಅಂತೇಳಿ ಬಿಡಿಸಿ ಬರೆದಿದೆ ನೋಡಿ. ಹಳೆ ಎನ್ನುವಂಥದ್ದು ಪೂರ್ವ ಪದ, ಕನ್ನಡ ಎನ್ನುವಂಥದ್ದು ಉತ್ತರ ಪದ, ಹಳೆಗನ್ನಡ ಎನ್ನುವಂಥದ್ದು ಸಂಧಿ ಪದ ಆಗ್ತದೆ. ಪೂರ್ವ ಪದ, ಉತ್ತರ ಪದ, ಸಂಧಿ ಪದ. ಯಾವಾಗಲೂ ಸಂಧಿ ನಡೆಯುವಂಥದ್ದು ಪೂರ್ವ ಪದದ ಕೊನೆಯಲ್ಲಿ ಅಥವಾ ಉತ್ತರ ಪದದ ಮೊದಲಲ್ಲಿ ಏನಾದರೂ ಚೇಂಜಸ್ ಆಗ್ತದೆ, ಏನಾದರೂ ಹೋಗ್ತದೆ, ಏನಾದರೂ ಬರ್ತದೆ. ಏನಾದರೂ ಚೇಂಜಸ್ ಆದರೆ ಅದನ್ನು ನಾವು ಸಂಧಿ ಅಂತೇಳಿ ಕರಿತೀವಿ. ಯಾವಾಗಲೂ ಸಂಧಿ ಕಾರ್ಯ ನಡೆಯುವಂಥದ್ದು ಪೂರ್ವ ಪದದ ಕೊನೆಯಲ್ಲಿ ಅಥವಾ ಉತ್ತರ ಪದದ ಮೊದಲಲ್ಲಿ, ಅಲ್ಲಿ ಚೇಂಜಸ್ನ ನಾವು ನೋಡ್ಬೋದು. ಈಗ ನಿಯಮ ಹೇಳ್ತದೆ, ಉತ್ತರ ಪದದ ಮೊದಲಲ್ಲಿರುವ ಕತಪ ವ್ಯಂಜನಗಳಿಗೆ ಗದಬ ವ್ಯಂಜನಗಳು. ಅಂದರೆ ಇಲ್ಲಿ ಉತ್ತರ ಪದದ ಮೊದಲಲ್ಲಿ ಕ ಬಂದಿದ್ರೆ ಸಂಧಿ ಆಗುವಾಗ ಗ ಬರಬೇಕು. ಉತ್ತರ ಪದದ ಮೊದಲಲ್ಲಿ ತ ಬಂದಿದ್ರೆ ಸಂಧಿ ಆಗುವಾಗ ದ ಬರಬೇಕು. ಉತ್ತರ ಪದದ ಮೊದಲಲ್ಲಿ ಪ ಬಂದಿದ್ರೆ ಸಂಧಿ ಆಗುವಾಗ ಬ ಬರಬೇಕು. ಇವಾಗ ನೋಡಿ ಉದಾಹರಣೆ, ಹಳೆ ಪ್ಲಸ್ ಕನ್ನಡ ಅದರಲ್ಲಿ ಖ ಅಂತ ಬಂದಿದೆ. ಹೌದಾ? ಇಲ್ಲಿ ಖ ಬಂದಿದೆ ಅಂದಮೇಲೆ ಸಂಧಿ ಆಗ್ಬೇಕಾದ್ರೆ ಏನು ಬರಬೇಕು? ಗ ಬರಬೇಕು. ಹೌದಾ? ಅಲ್ಲಿ ಕ ಹೋಗ್ತದ, ಗ ಬರ್ತದೆ. ಕ ಬದಲಾಗಿ ಗ ಬಂದಿದೆ. ಇದು ಒಂದು ನಿಯಮ, ಆದೇಶ ಸಂಧಿಯ ಒಂದು ನಿಯಮ, ಕತಪ ಬದಲಾಗಿ ಗದಪ ಬರುವಂಥದ್ದು. ನೆಕ್ಸ್ಟ್ ಎರಡನೇ ನಿಯಮ ಏನಪ್ಪ ಅಂದರೆ, ಪ ಬ ಮಗಳಿಗೆ ವಕಾರ ಆದೇಶವಾಗಿ ಬರ್ತದೆ. ಉತ್ತರ ಪದದ ಮೊದಲಲ್ಲಿ ಪ ಇರ್ತದ ಒಂದು, ಇಲ್ಲ ಬ ಇರ್ತದ, ಇಲ್ಲಾಂದರೆ ಮ ಇರುವಂಥದ್ದು. ಆ ಮೂರಲ್ಲಿ ಯಾವುದಾದ್ರೂ ಒಂದು ಅಕ್ಷರ ಇರ್ತದ. ಅದರ ಬದಲಾಗಿ ಇಲ್ಲಿ ಸಂಧಿ ಕಾರ್ಯ ನಡೆಯುವಾಗ ಏನು ಬರ್ತದಪ್ಪ ಅಂದರೆ ವಕಾರ ಆದೇಶವಾಗಿ ಬರ್ತದೆ. ಪ ಬ ಮಗಳಿಗೆ ಏನು ಬರ್ತದ? ವಕಾರ. ಇಲ್ಲಿ ಉದಾಹರಣೆ ನೋಡ್ರಿ, ಕೆನೆ ಪ್ಲಸ್ ಪಾಲು ಕೆನೆ ವಾಲ್ ಆಗಿದೆ. ಅಂದರೆ ಉತ್ತರ ಪದದಲ್ಲಿ ಮೊದಲಲ್ಲಿರುವ ಪ ಬದಲಾಗಿ ವ ಬಂದದ. ಕೆನೆ ಎನ್ನುವಂಥದ್ದು ಪೂರ್ವ ಪದ, ಪಾಲು ಎನ್ನುವಂಥದ್ದು ಉತ್ತರ ಪದ, ಕೆನೆ ವಾಲು ಎನ್ನುವಂಥದ್ದು ಸಂಧಿ ಪದ. ಈ ಸಂಧಿ ಕಾರ್ಯ ನಡೀಬೇಕಾದಂಥ ಸಂದರ್ಭದಲ್ಲಿ ಉತ್ತರ ಪದದ ಮೊದಲಲ್ಲಿರುವ ಪ ಹೋಗಿ ವಕಾರ ಆದೇಶವಾಗಿ ಬಂದದ. ಕೆನೆ ಪ್ಲಸ್ ಪಾಲು ಕೆನೆ ವಾಲು. ಈಗ ಕಡು ಪ್ಲಸ್ ಬೆಳ್ಪು, ಕನ್ನಡದಲ್ಲಿ ಪ್ಲಸ್ ಅನ್ನೋಕ್ಕೆ ಅಧಿಕ ಅಂತಾರೆ. ಕಡು ಅಧಿಕ್ ಬೆಳ್ಪು ಕಡುವೆಳ್ಪು. ಇವಾಗ ಈ TET ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಕಡುವೆಳ್ಪು ಅಂತ ಕೇಳಿದ್ದಾರೆ. ಅಂದರೆ ಬ ಬದಲಾಗಿ ವ ಬರ್ತದೆ. ಪ ಬ ಮಗಳಿಗೆ ವಕಾರ, ಇದು ಕೇಳಿರುವಂಥದ್ದು. ಹಾಗಾದರೆ ಇದು ಯಾವ ಸಂಧಿಯಪ್ಪ ಅಂದರೆ ಆದೇಶ ಸಂಧಿ. ಇದು ಎರಡನೇ ನಿಯಮ. ಇನ್ನೊಂದು ಮೂರನೇ ನಿಯಮ ಯಾವುದಪ್ಪ ಅಂದರೆ, ಉತ್ತರ ಪದದ ಮೊದಲಲ್ಲಿರುವ ಸಕಾರಕ್ಕೆ ಚ ಚ ಜ ಆದೇಶವಾಗಿ ಬರುವಂಥದ್ದು. ಅಂದರೆ ಉತ್ತರ ಪದದ ಮೊದಲಲ್ಲಿ ಸಕಾರ ಬರ್ತದೆ, ಅದರ ಬದಲಾಗಿ ಸಂಧಿ ಕಾರ್ಯ ನಡೆಯುವಾಗ ಛ ಅಥವಾ ಜ ಮೂರಲ್ಲಿ ಯಾವುದಾದ್ರೂ ಒಂದು ಬರ್ತದೆ. ಈಗ ಉದಾಹರಣೆ ನೋಡ್ರಿ, 100 ಅಧಿಕ್ ಸಾಸಿರ, ಇಲ್ಲಿ ಸ ಬಂದಿದೆನಾ ಉತ್ತರ ಪದದ ಮೊದಲಲ್ಲಿ. ಆ ಸ ಬದಲಾಗಿ 100 ಚಾಸಿರ, ದೊಡ್ಡ ಛ ಬಂದದ್ದು ನೋಡ್ರಿ. ಹೌದಾ? ಮಹಾಪ್ರಾಣ ಛ ಬಂದಿರುವಂಥದ್ದು. ಸ ಬದಲಾಗಿ ಛ ಆದೇಶವಾಗಿ ಬಂದಿರುವಂಥದ್ದು. ಈ 3 ನಿಯಮ ಆದೇಶ ಸಂಧಿಗೆ ಉದಾಹರಣೆ. ಕತಪಗಳಿಗೆ ಗದಬ, ಪಬಮ್ಮಗಳಿಗೆ ವಕಾರ ಆದೇಶ, ಸಕಾರಕ್ಕೆ ಚ ಚ ಜ ಆದೇಶವಾಗಿ ಬರುವಂಥದ್ದು. ಇಲ್ಲಿ ಕೇಳಿರುವಂಥದ್ದು ಕಡುವೆಳ್ಪು ಅಂತೇಳಿ, ಅದು ಎರಡನೇ ನಿಯಮದಲ್ಲಿ ಬರುವಂಥದ್ದಾಗ್ತದೆ. ಪಬಮ್ಮಗಳಿಗೆ ವಕಾರ, ಕಡು ಅಧಿಕ್ ಬೆಳ್ಪು ಕಡುವೆಳ್ಪು. ಇದು ಯಾವ ಸಂಧಿಗೆ ಉದಾಹರಣೆ ಅಂದರೆ ಆದೇಶ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಲಿಪಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಮತ್ತು ಅದರ ಕಾರಕಾರ್ಥಗಳ ಸರಿಯಾದ ಜೋಡಿ.
ಲಿಪಿಯಲ್ಲಿ ಎನ್ನುವಂಥದ್ರಲ್ಲಿ ಯಾವುದು ವಿಭಕ್ತಿ ಇದೆ ಮತ್ತು ಯಾವ ಕಾರಕರ್ತವ್ಯ ಇದೆ ಅಂತೇಳಿ ಸರಿಯಾಗಿ ನಾವು ಅದನ್ನು ಜೋಡಿಸ್ಬೇಕು. ಅದರಲ್ಲಿ ದ್ವಿತೀಯ ಆಪ್ಷನ್ ಎ ಕೊಟ್ಟಿದ್ದಾರೆ, ದ್ವಿತೀಯ ವಿಭಕ್ತಿ ಕರ್ಮಾರ್ಥ. ಆಪ್ಷನ್ ಬಿ ದ್ವಿತೀಯ ವಿಭಕ್ತಿ ಅಪದಾನ. ಆಪ್ಷನ್ ಸಿ ಸಪ್ತಮಿ ವಿಭಕ್ತಿ ಅಧಿಕರಣ. ಆಪ್ಷನ್ ಡಿ ಸಪ್ತಮಿ ವಿಭಕ್ತಿ ಅಪದಾನ. ಓಕೆ, ಇದನ್ನು ನೋಡ್ಬೇಕಂತ ಸಂದರ್ಭದಲ್ಲಿ ನಾವು ಸಂಪೂರ್ಣವಾಗಿ ವಿಭಕ್ತಿ ಪ್ರತ್ಯಯದ ಬಗ್ಗೆ ತಿಳ್ಕೊಂಡಿರಬೇಕಾಗ್ತದೆ. ಪ್ರತಿಯೊಂದೇ ಟಿ ಟಿಯಲ್ಲಿ ಆಲ್ಮೋಸ್ಟ್ ಒಂದಿಲ್ಲ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಕೊಟ್ಟಿರುವಂಥದ್ದಾಗ್ತದೆ. ಅದಕ್ಕಾಗಿ ನಾವು ವಿಭಕ್ತಿ ಪ್ರತ್ಯಯದ ಹೊಸಗನ್ನಡ ಪ್ರತ್ಯಯ, ಹಳೆಗನ್ನಡ ಪ್ರತ್ಯಯ ಮತ್ತು ಅವುಗಳ ಕಾರಕಾರ್ಥಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರ್ಬೇಕು. ಹೌದಾ? ಇಲ್ಲಿ ಪ್ರಥಮವು ದ್ವಿತೀಯನ್ನು ತೃತೀಯಿಂದ, ಚತುರ್ಥಿ ಗೆ ಪಂಚಮಿ ದೆಸೆಯಿಂದ, ಷಷ್ಠಿಹ ಸಪ್ತಮಿ ಅಲ್ಲಿ. ಅದರ ಮುಂದೆ ಕಾರಕಾರ್ಥಗಳು ಕೊಟ್ಟಿದ್ದಾರೆ. ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ ಅಂತೇಳಿ. ಈ ಕರ್ತಾರ್ಥ, ಕರ್ಮಾರ್ಥ, ಕಾರಣಾರ್ಥ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ ಅಂತ ಕೂಡ ಅವನ್ನು ಕೆಲವೊಂದು ಬುಕ್ಕಲ್ಲಿ ಕೊಟ್ಟಿರ್ತಾರೆ. ಹೌದಾ? ನಮಗೆ ಮೇನ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಹೊಸಗನ್ನಡ ಪ್ರತ್ಯಯಗಳು ಜೊತೆಗೆ ಕಾರಕಾರ್ಥಗಳು ಜೊತೆಗೆ ಹಳೆಗನ್ನಡ ಪ್ರತ್ಯಯಗಳು. ಈ ಮೂರು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಈಗ ಈ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು ಪ್ರಶ್ನೆ ಪತ್ರಿಕೆ ಲಿಪಿಯಲ್ಲಿ ಅಲ್ಲಿ ಅನ್ನುವಂಥದ್ದು ಬಂದದ. ಹೌದಾ? ಸಪ್ತಮಿ ಅಧಿಕರಣ ಅದು ಸಿಗ್ಬೇಕು ನಮಗೆ ಉತ್ತರ. ಸಪ್ತಮಿ ವಿಭಕ್ತಿ ಜೊತೆಗೆ ಕಾರಕಾರ್ಥ ಎರಡು ಕೇಳ್ಯಾರ, ಪ್ರತ್ಯಯ ಕೇಳಿಲ್ಲ ಅವರು. ವಿಭಕ್ತಿ ಯಾವುದಪ್ಪ ಅಂದ್ರೆ ಇಲ್ಲಿ ಸಪ್ತಮಿ ಆಗ್ತದೆ, ಕಾರಕಾರ್ಥ ಯಾವುದಂದರೆ ಅಧಿಕರಣ. ಈಗ ನೋಡ್ರಿ ಉದಾಹರಣೆ, ಸಪ್ತಮಿ ಅಧಿಕರಣ ಅಂದರೆ ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ಅದಕ್ಕಾಗಿ ತಾವು ಏನು ಮಾಡಬೇಕಪ್ಪ ಅಂದರೆ ಸಂಪೂರ್ಣವಾಗಿ ಈ ವಿಭಕ್ತಿ ಪ್ರತ್ಯಯಗಳು ಕಾರಕಾರ್ಥಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರ್ಬೇಕು. ಪ್ರಥಮವು ದ್ವಿತೀಯ ಅನ್ನು ತೃತೀಯಿಂದ ಈ ಥರ ತಾವು ಎಲ್ಲ ಸಂಪೂರ್ಣವಾಗಿ ಅದನ್ನು ಬಯಾಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ನಂಬರ್ ಮೂರನೇ ಪ್ರಶ್ನೆ. ಮನುಷ್ಯ ಎಂಬ ಪದವು ಟಿ 2023ರಲ್ಲಿ ಕೇಳಿರುವಂಥ ಮೂರನೇ ಪ್ರಶ್ನೆ ಇದು. ಮನುಷ್ಯ ಎಂಬ ಪದವು ಇದು ಯಾವ ನಾಮಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಹೌದಾ? ರೂಢನಾಮನ, ಅಂಕಿತನಾಮನ, ಅನ್ವರ್ಥಕನ, ಭಾವನಾಮನ ಅಂತೇಳಿ ಕೇಳಿರುವಂಥದ್ದು ಆಗ್ತದೆ. ಓಕೆ, ಹಾಗಿದ್ರೆ ಇದು ಮನುಷ್ಯ ಅನ್ನುವಂಥದ್ದು ಯಾವ ನಾಮಪ್ಪ ಅಂದರೆ ರೂಢನಾಮ. ಯಾವ ನಾಮ? ರೂಢನಾಮ. ಹಾಗಾದರೆ ರೂಢನಾಮ ಅಂದರೆ ಏನಪ್ಪ ಅಂದರೆ ಹಿಂದಿನಿಂದಲೂ ರೂಢಿಯಿಂದ ಕರೆಯುತ್ತಾ ಬಂದಿರುವ ಹೆಸರುಗಳನ್ನು ನಾವು ಏನಂತ ಕರಿತೀವಿ ಅಂದರೆ ರೂಢನಾಮ ಅಂತ ಕರಿತೀವಿ. ಹೌದಾ? ಮನುಷ್ಯ, ಹುಡುಗ, ದೇಶ, ಓಕೆ, ಪರ್ವತ, ಗ್ರಾಮ, ಈ ರೀತಿಯಾಗಿ ಓಕೆನಾ ಅಂಥವುಗಳನ್ನು ನಾವೇನಂತ ಕರಿತೀವಿ ರೂಢಿಯಿಂದ ಮೊದಲಿಂದ ಕರ್ಕೊಂತ ಬಂದಿರ್ತಾರೆ, ಸಂಪ್ರದಾಯವಾಗಿ ರೂಢಿಯಿಂದ ಬಂದಿರುವಂಥದ್ದು ಆಗ್ತದೆ. ಅಂಥ ಹೆಸರುಗಳನ್ನು ನಾವೇನಂತ ಕರಿತೀವಿ ರೂಢನಾಮ ಅಂತ ಕರಿತೀವಿ. ಹಾಗಾದರೆ ಅಂಕಿತನಾಮ ಅಂದರೆ ವ್ಯವಹಾರದ ಅನುಕೂಲಕ್ಕಾಗಿ ಇಟ್ಟಿರುವಂಥ ಹೆಸರುಗಳನ್ನು ನಾವೇನಂತ ಕರಿತೀವಿ ಅಂದರೆ ಅಂಕಿತನಾಮ ಅಂತ ಕರಿತೀವಿ. ಇಲ್ಲಿ ಇಟ್ಟ ಹೆಸರು ನಾವು ವ್ಯವಹಾರ ಮಾಡಬೇಕಾದ್ರೆ, ಇನ್ನೊಬ್ಬರ ಜೊತೆಗೆ ವ್ಯವಹರಿಸಬೇಕಾದ್ರೆ, ಈಗ ಮನುಷ್ಯ ಬಾಯಲ್ಲಿ ಅನ್ನೋಕ್ಕಾಗಲ್ಲ. ಹೌದಾ? ಯಾವುದಾದ್ರೂ ಒಬ್ಬ ವ್ಯಕ್ತಿನ ಕರಿಬೇಕಾದ್ರೆ ಅವ್ರ ಹೆಸರಿಟ್ಟು ಕರಿಬೇಕಾಗುವಂಥದ್ದು. ಒಂದು 4-5 ಜನ ಅಲ್ಲಿ ನಿಂತಿದ್ರೆ ಅಂದರೆ ಒಬ್ಬನೇ ನಾವು ಕರಿಬೇಕಂತ ಸಂದರ್ಭದಲ್ಲಿ ಮನುಷ್ಯ ಬಾ ಅಂದರೆ ಎಲ್ಲರೂ ನೋಡುವಂಥದ್ದು ಆಗ್ತದೆ. ಹೌದಾ? ಆ ರೀತಿ ಇದ್ದಾಗ ಒಬ್ಬರನ್ನೇ ನಾವು ಕರಿಬೇಕಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿಗೆ ಪರ್ಟಿಕ್ಯುಲರ್ ಆಗಿ ಒಂದು ಹೆಸರಿನಿಂದ ಕರಿಬೇಕಾಗುವಂಥದ್ದಾಗ್ತದೆ. ಅದಕ್ಕಾಗಿ ನಾವು ವ್ಯವಹಾರದ ಅನುಕೂಲಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಹೆಸರನ್ನು ಕೊಟ್ಟಿರುವಂಥದ್ದು. ಅಂಥವುಗಳನ್ನು ನಾವೇನಂತ ಕರಿತೀವಿ ಅಂಕಿತನಾಮ ಅಂತೇಳಿ ಕರಿತೀವಿ. ಉದಾಹರಣೆ, ಈಶ್ವರ. ಮನುಷ್ಯ ಇದ್ದರೆ ಅದು ರೂಢನಾಮ. ಆ ಮನುಷ್ಯನಿಗೆ ಒಂದು ಹೆಸರು ಕೊಟ್ಟಿವಿ ಈಶ್ವರ ಅಂತ, ಅದು ಅಂಕಿತನಾಮ. ಹುಡುಗಿ ಇದ್ದರೆ ಅದು ರೂಢನಾಮ. ಆ ಹುಡುಗಿಗೆ ಒಂದು ಹೆಸರು ಕೊಟ್ಟಿವಿ ಕಾವೇರಿ ಅಂತೇಳಿ, ಅದು ಅಂಕಿತನಾಮ. ಪರ್ವತ ಇದ್ದರೆ ಅದು ರೂಢನಾಮ. ಆ ಪರ್ವತಕ್ಕೆ ಒಂದು ಹೆಸರು ಕಾಂಚನಜುಂಗ ಅಂತೇಳಿ ಕೊಟ್ಟಿವಿ, ಅದಕ್ಕೆ ಅಂಕಿತನಾಮ. ದೇಶ ಅಂತಿದ್ರೆ ಅದು ರೂಢನಾಮ ಬರ್ತದೆ. ಆ ದೇಶಕ್ಕೆ ಒಂದು ಹೆಸರು ಕೊಟ್ಟರೆ ಭಾರತ ಅಂಥೇಳಿ ಅದು ಅಂಕಿತನಾಮ ಆಗುವಂಥದ್ದು ಆಗ್ತದೆ. ನೆಕ್ಸ್ಟ್ ಅನ್ವರ್ಥಕನಾಮ. ಮನುಷ್ಯನ ಗುಣ, ಸ್ವಭಾವ, ಉದ್ಯೋಗಕ್ಕೆ ಅನುಗುಣವಾಗಿ ಬಂದಂತಹ ಹೆಸರುಗಳನ್ನು ಇಟ್ಟಿರುವಂಥ ಹೆಸರುಗಳನ್ನು ನಾವೇನಂತ ಕರಿತೀವಿ ಅಂದರೆ ಅನ್ವರ್ಥನಾಮಗಳಂತೇಳಿ ಕರಿತೀವಿ. ಅವರ ಮನುಷ್ಯನಲ್ಲಿರುವಂಥ ಗುಣ, ಸ್ವಭಾವ, ಅವರು ಮಾಡುವಂಥ ಉದ್ಯೋಗ ಅಥವಾ ಕಾಯಕ. ಹೌದಾ? ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಅನ್ವರ್ಥನಾಮ ಅಂತೇಳಿ ಕರಿತೀವಿ. ಈಗ ಶಿಕ್ಷಕರು, ಪಾಠ ಮಾಡುವಂಥ ಶಿಕ್ಷಕರು ಶಾಲೆಯಲ್ಲಿ ಅವರ ಉದ್ಯೋಗ, ಅದಕ್ಕಾಗಿ ಅವರ ಉದ್ಯೋಗವನ್ನು ಕೂಡ ತೋರಿಸುವಂಥದ್ದು ಯಾವುದಪ್ಪ ಅಂದರೆ ಅನ್ವರ್ಥನಾಮ. ಈ ಕುಂಟ, ಕುರುಡ, ಕುಂಟನು ಕುಂಟಿ ನಡಿತಾನೆ, ಕುರುಡನು ಅವನಿಗೆ ಏನು ಕಾಣಲಾರ್ದಂಗೆ ಅವನ ವರ್ತನೆಯಲ್ಲಿ ನಾವು ಅವನ ಸ್ವಭಾವವನ್ನು, ಅವನ ಗುಣವನ್ನಲ್ಲಿ ನಾವು ಕಾಣುವಂಥದ್ದಾಗ್ತೀವಿ. ಇವು
ಶಿಕ್ಷಕ, ಕುಂಟ, ಕುರುಡ, ವಿದ್ವಾಂಸ ಇವೆಲ್ಲವೂ ಕೂಡ ಅನ್ವರ್ಥನಾಮಕ್ಕೆ ಉದಾಹರಣೆಗಳು. ನೆಕ್ಸ್ಟ್ ಮುಂದುವರೆದು 4ನೇ ಪ್ರಶ್ನೆ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ ಸಮನಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸ ಯಾವುದಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಮೇನ್ ನೋಡುವಂಥದ್ದು ವಿಶೇಷಣ ಮತ್ತು ವಿಶೇಷ ಸಂಬಂಧ. ಯಾವ ಸಮಾಸದಲ್ಲಿ ವಿಶೇಷಣ ಮತ್ತು ವಿಶೇಷ ಸಂಬಂಧ ಇರ್ತದ ಎನ್ನುವಂಥದ್ದು ಕೇಳಿರುವಂಥದ್ದು. ಇಲ್ಲಿ ನೋಡ್ರಿ, ಅದು ಉದಾಹರಣೆ ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಅದು. ರೈಟ್. ಕರ್ಮಧಾರಯ ಸಮಾಸ ಅಂದರೆ ಪೂರ್ವ ಪದ ಹೆಂಗಿರ್ತದಪ್ಪ ಅಂದರೆ ಗುಣವಾಚಕ ಆಗಿರುತ್ತೆ, ಉತ್ತರ ಪದ ನಾಮಪದ ಆಗಿರುತ್ತೆ. ಇವೆರಡು ಪದ ರಚನೆ ಆಗಬೇಕಾದಂಥ ಸಂದರ್ಭದಲ್ಲಿ ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿರುತ್ತೆ. ಅಂದರೆ ಪೂರ್ವ ಪದ ಎನ್ನುವಂಥದ್ದು ವಿಶೇಷಣವಾಗಿರ್ತದೆ, ಉತ್ತರ ಪದ ಎನ್ನುವಂಥದ್ದು ವಿಶೇಷ ಸಂಬಂಧದಿಂದ ಕೂಡಿರ್ತದೆ. ಹೌದಾ? ಈಗ ಪೂರ್ವ ಪದ ಹಿರಿದು ಅದು ವಿಶೇಷಣ. ಯಾವುದರ ವಿಶೇಷಣ? ಮರದ ವಿಶೇಷಣ. ಮರ ಹೆಂಗದಪ್ಪ ಅಂದರೆ ಹಿರಿದಾಗಿದೆ, ದೊಡ್ಡದಾಗಿದೆ. ಹಿರಿದಾದ ಮರ ಹೆಮ್ಮರ. ತಾವರೆ, ತಾವರೆಯ ವಿಶೇಷಣ ಏನಪ್ಪ ಅಂದರೆ ಕೆಂಪಾಗಿದೆ, ಕೆಂದಾವರೆ. ಹೌದಾ? ಅಂದರೆ ವಿಶೇಷಣ ಮತ್ತು ವಿಶೇಷ, ಒಂದು ವಸ್ತುವಿನ ವಿಶೇಷಣವನ್ನು ತೋರಿಸುವಂಥದ್ದು ಯಾವುದಪ್ಪ ಅಂದರೆ ಕರ್ಮಧಾರಯ ಸಮಾಸ. ಈ ರೀತಿಯಾಗಿ ಉದಾಹರಣೆ ಬಂದರೂ ಕೂಡ ನಾವು ಅದು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಅಂತ ತಿಳ್ಕೊಬೇಕು. ಕರಿದು ಪ್ಲಸ್ ಮೋಡ, ಕಾರ್ಮೋಡ, ಬಿಳಿದು ಪ್ಲಸ್ ಕೊಡೆ, ಬೆಳ್ಗೊಡೆ, ಕೆಂಪಾದ ಪ್ಲಸ್ ಅಕ್ಕಿ, ಕೇಸಕ್ಕಿ, ಮೆಲಿತು ಪ್ಲಸ್ ನುಡಿ, ಮೆಲ್ನುಡಿ, ಬಿಳಿದಾದ ತಾವರೆ, ಬೆಳೆದಾವರೆ, ಕೊಂಕಿದ ಕೋಲು, ಕುಡುಗೋಲು. ಅಂದರೆ ಕುಡುಗೋಲು ಬಾಗಿರುತ್ತಲ್ಲ, ಕೊಂಕಾಗಿರ್ತದೆ. ಕೊಂಕಿದ ಪ್ಲಸ್ ಕೋಲು, ಕುಡುಗೋಲು. ಸಿಂಹದಂತೆ ಗರ್ಜನೆ, ಗರ್ಜನೆ ಯಾವುದರಂಗಾದಪ್ಪ ಅಂದರೆ ಸಿಂಹದಂತೆ. ಆ ಗರ್ಜನೆ ವಿಶೇಷತೆ ಏನಪ್ಪ ಅಂದರೆ ಸಿಂಹದಂಗಾದ. ದಾರಿ, ದಾರಿ ಹೆಂಗಾದಪ್ಪ ಅಂದರೆ ಹಿರಿದಾಗಿದೆ, ಹೆದ್ದಾರಿ. ಪೆರ್ಮರ, ಹೆಮ್ಮರ ಅಂದ್ರೆ ಒಂದೇ, ಪೆರ್ಮರ ಅಂದರೂ ಕೂಡ ಒಂದೇ. ಪಿರಿದು ಪ್ಲಸ್ ಮರ, ಪೆರ್ಮರ, ಅಥವಾ ಹಿರಿದು ಪ್ಲಸ್ ಮರ, ಹೆಮ್ಮರ. ಕೆಂಪಾದ ಪ್ಲಸ್ ಕಣ್ಣು, ಕೆಂಗಣ್ಣು. ಕೆಂಗಣ್ಣಿನಿಂದ ನೋಡಿ ನನ್ನನ್ನು ಗೆಲ್ಲಲಾರೆ ಅಂತೇಳಿ ಒಂದು ಪಿಕ್ಚರದಲ್ಲಿ ಬರ್ತದೆ. ಹೌದಾ? ಕೆಂಪಾದ ಪ್ಲಸ್ ಕಣ್ಣು. ಕರಿದು ಪ್ಲಸ್ ಈರುಳು, ಕಾರಿರುಳು. ಹಿರಿದು ಪ್ಲಸ್ ಜೇನು, ಹೆಜ್ಜೇನು. ಜೇನು ಹೆಂಗದ ಬಂದರೆ ಹಿರಿದಾಗಿದೆ. ನೀಲವಾದ ಉತ್ಪಲ, ನೀಲೋತ್ಪಲ. ಪೀತವಾದ ಅಂಬರ, ಪೀತಾಂಬರ. ಶುಭವಾದ ವಾರ್ತೆ, ವಾರ್ತೆ ಹೆಂಗದ ಅಂದರೆ ಶುಭವಾಗಿದೆ, ಒಳ್ಳೆಯ ವಾರ್ತೆಗಳಾಗಿವೆ, ಅಶುಭ ಇಲ್ಲ, ಶುಭವಾಗಿದ್ದಾವಂತ. ಪಿರಿದು ಪ್ಲಸ್ ಬಯಕೆ, ಬಯಕೆ. ಬಯಕೆ ಹೆಂಗದಪ್ಪ ಅಂದರೆ ಹಿರಿದು, ಭಾಳ ದೊಡ್ಡದದ ಅಂತ. ಪಿರಿದು, ಹಿರಿದು. ಪಕಾರಕ್ಕೆ ಹಕಾರ ಬದಲಾಗಿರುತ್ತದೆ. ನಾಲಿಗೆ, ಕೆಚ್ಚನೆ ಪ್ಲಸ್ ನಾಲಿಗೆ, ಕೆನ್ನಾಲಿಗೆ. ಇವೆಲ್ಲವೂ ಕೂಡ ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ. ಇಲ್ಲಿ ವಿಶೇಷಣ ವಿಶೇಷ ಸಂಬಂಧವನ್ನು ನೋಡಿದಾಗ ಇದು ಯಾವ ಸಮಾಸಕ್ಕೆ ಉದಾಹರಣೆಪ್ಪ ಅಂದರೆ ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್ ಮುಂದುವರೆದು 4ನೇ ಪ್ರಶ್ನೆ. ಚತುರ್ಥಿ ವಿಭಕ್ತಿಯ ಕಾರಕಾರ್ಥ. ಅಂದರೆ ಚತುರ್ಥಿ ವಿಭಕ್ತಿಯಲ್ಲಿ ಬರುವಂಥ ಕಾರಕಾರ್ಥ ಯಾವುದು? ನೋಡಿ, ವಿಭಕ್ತಿಯ ಮೇಲೆ 2 ಪ್ರಶ್ನೆಗಳು ಕೇಳಿರುವಂಥ ಒಂದೇ ಎಕ್ಸಾಮಲ್ಲಿ, ಒಂದೇ ಪರೀಕ್ಷೆಯಲ್ಲಿ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ ಯಾವುದಪ್ಪ ಅಂದರೆ ಚತುರ್ಥಿ ಕೇಳಿದ್ದಾರೆ. ಹೌದಾ? ಚತುರ್ಥಿ ಎಲ್ಲಿದೆಪ್ಪ ಅಂದರೆ ಚತುರ್ಥಿ ಇಲ್ಲಿದೆ ನೋಡಿ. ಚತುರ್ಥಿ, ಈ ಚತುರ್ಥಿದು ಯಾವುದಪ್ಪ ಅಂದರೆ ಸಂಪ್ರದಾನ. ಯಾವುದು? ಸಂಪ್ರದಾನ. ಓಕೆ, ಅಂದರೆ ಆಪ್ಷನ್ ಡಿ ರೈಟ್ ಆನ್ಸರ್, ಸಂಪ್ರದಾನ. ಇವೆಲ್ಲ ನಾವು ಗಟ್ಟಿ ಮಾಡಬೇಕು. ಕರ್ತಾರ್ಥ, ಕರ್ಮಾರ್ಥ, ಕಾರಣಾರ್ಥ, ಸಂಪ್ರದಾನ, ಪ್ರಧಾನ, ಸಂಬಂಧ, ಅಧಿಕರಣ ಅಂಥೇಳಿ ಅವೆಲ್ಲ ಕಾರಕಾರ್ಥಗಳನ್ನು ಬಾಯಾಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.